ನನ್ನ ಪ್ರಕಾರ ಟಾಪ್ 3 ಕಂಟೆಸ್ಟೆಂಟ್ಸ್ ಯಾರು ಇರ್ತಾರಪ್ಪ ಅಂತ ಅಂದರೆ, ಇದು ಸದ್ಯದ ಮಟ್ಟಿಗೆ ಅಷ್ಟೇ. ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರಂತೆ. ಬಿಗ್ ಬಾಸ್ 100 ಎಪಿಸೋಡ್ಸಿಗೆ ಮುಗಿಸೋದಂತೆ. ಇನ್ನೂ ಒಂದೆರಡು ವೀಕ್ ಎಕ್ಸ್ಟೆಂಡ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗೇನಾರು ಆಯಿತು ಅಂತ ಅಂದರೆ, ಸೊ ಇನ್ನೂ ತುಂಬಾ ದಿನಗಳು ಉಳ್ಕೊಂಡಿದೆ. ಸೊ ಅದ್ರ ಮಧ್ಯೆ ಎಲ್ಲರ ಎಕ್ಸ್ಚೇಂಜ್ ಆದ್ರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಸದ್ಯದ ಮಟ್ಟಿಗೆ ಸೊ ಟಾಪ್ 1 ಸಂಗೀತ ಅವ್ರು ಇರ್ತಾರೆ ಅಂತ ಅನ್ನಿಸ್ತದೆ. ಯಾಕಂದರೆ ಒಂದೆರಡು ಮೂರು ವೀಕಿಂದ ಅವರಲ್ಲಾಗಿರೋ ಬದಲಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ತೊಗೊಂಡಿರೋವಂಥ ನಿಲುವು, ತಪ್ಪಾಗಲಿ ಸರಿಯಾಗಲಿ ನಿಂತ್ಕೊಂಡವ್ರೆ, ಎಲ್ಲರನ್ನೂ ಎದುರಾಕೊಂಡವ್ರೆ, ಆಟ ಆಡವ್ರೆ, ಹತ್ತವ್ರೆ. ಸೊ ಅಷ್ಟು ಜನ ತಿರುಗಿ ಬಿದ್ದಾಗಲೂ ಕೂಡ ಬೇರೆ ಕಡೆ ಹೋಗಿ ಹತ್ಕೊಂಡ್ಬಂದು ಅವ್ರ ಮುಂದೆ ಏನೂ ಆಗಿಲ್ಲ ಅನ್ನೋ ಥರ ಕುಗ್ದೇನೆ ಅದು ಫೇಸ್ ಮಾಡಿದ್ರಲ್ಲ ಆ ಸಿಚುವೇಶನ್ನ. ಸೊ ಅದು ತುಂಬ ಚೆನ್ನಾಗಿತ್ತು. ಅದು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಅದು ಅಲ್ಲದೆ ಬಿಗ್ ಬಾಸ್ನ ಜಾಸ್ತಿ ವೀಕ್ಷಣೆ ಮಾಡ್ತಾರೆ ಬಂದ್ಬಿಟ್ಟು ಹೆಣ್ಮಕ್ಳು. ಎಲ್ಲ ಒಂದು ಕಡೆ ಇಷ್ಟು ಸೀಸನಲ್ಲಿ 9 ಸೀಸನ್ ಆಗಿದೆ, ಆದರೆ ಒಬ್ಬರು ಲೇಡಿ ಕಂಟೆಸ್ಟೆಂಟ್ ವಿನ್ ಆಗಿರೋದು. ಅದು ಎಲ್ಲ ಒಂದು ಕಡೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಬೇಜಾರಿದೆ. ಹಾಗಾಗಿ ಸೊ ಹಿಂದೆ ಯಾರೂ ಇಷ್ಟು ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿರಲಿಲ್ಲ ಫೀಮೇಲ್ ಕಂಟೆಸ್ಟೆಂಟು. ಸೊ ಈ ಸೀಸನ್ನು ಸಂಗೀತ ಅವರು ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೊತಾ ಇರೋದ್ರಿಂದ, ಎಲ್ಲರನ್ನೂ ಎದುರಿಸಿ ನಿಲ್ಲುವಂಥ ಒಂದು ಶಕ್ತಿ ಅವರಲ್ಲಿ ಇರೋದ್ರಿಂದ ಎಲ್ಲ ಹೆಣ್ಮಕ್ಳೆಲ್ಲ ತುಂಬ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಅವರೇ ವಿನ್ ಆಗಬೇಕು ಅಂತ ತುಂಬ ಜನ, ಎಲ್ಲ ಹೆಣ್ಮಕ್ಳದು ಅದೊಂದು ಇಚ್ಛೆ. ಯಾಕಂದರೆ ಈ ಸತಿನಾದರೂ ಲೇಡಿ ಕಂಟೆಸ್ಟೆಂಟ್ ವಿನ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲದರ ಆಧಾರದ ಮೇರೆಗೆ ಸಂಗೀತ ಅವರು ಈ ಸೀಸನ್ನು ವಿನ್ ಆಗೋ ಚಾನ್ಸಸ್ಸು 80% ಇದೆ. ಆಯಿತಾ. ಟಾಪ್ 2 ಬಂದ್ಬಿಟ್ಟು ಪ್ರತಾಪ್ ಅವ್ರು ಬರ್ಬೋದು. ಅಕಸ್ಮಾತ್ ಅವ್ರು ಏನಾದರೂ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಟಾಪ್ 2 ಬರೋದೂ ಕಷ್ಟ. ಬಟ್ ಅಟ್ ಪ್ರೆಸೆಂಟ್ ಅವ್ರು ಟಾಪ್ 2 ಇದ್ದಾರೆ. ಬಟ್ ಮುಂದೆ ಇದನ್ನೇ ಕಂಟಿನ್ಯೂ ಮಾಡ್ತು, ಬೇಜಾರಲ್ಲಿ ಹಿಂಗೆ ಸಪ್ಪೆ ಮರ ಹಾಕೊಂಡು ಹಿಂಗೆ ಕೂತ್ಕೊಂತು, ಯಾರ ಜೊತೆನೂ ಬೆರೆಯಲ್ಲ, ಯಾರ ಜೊತೆನೂ ಮಾತಾಡಲ್ಲ, ನಾನೇನು ಇದೇನು ಆ್ಯಕ್ಟಿಂಗಿಂದ ಬಂದಿಲ್ಲ, ನಾನು ವಿಜ್ಞಾನಿ ಅಂದ್ಕೊಂಡು ಕೂತ್ಕೊಂಡ್ರೆ ಕೂತ್ಕೊಂಡೇ ಇರಪ್ಪ, ಇಲ್ಲಿ ಕೂರೋದ ಮನೇಲಿ ಹೋಗಿ ಕೂರೋ ಅಂತ ಕಳಿಸ್ತಾರೆ. ಸೊ ಅಕಸ್ಮಾತ್ ಇಲ್ಲಿಂದ ಅವರ ಗೇರ್ ಚೇಂಜ್ ಮಾಡ್ತು ಅಂತ ಅಂದರೆ ಖಂಡಿತವಾಗ್ಲೂ ಟಾಪ್ 2 ಬರೋ ಚಾನ್ಸಸ್ ತುಂಬ ಇದೆ. ಹಾಗೆಯೇ ಟಾಪ್ 3 ಬಂದ್ಬಿಟ್ಟು ಕಾರ್ತಿಕ್ ಅವ್ರು ಬರ್ಬೋದು ಅಂತ. ಯಾಕಂದರೆ ಎಲ್ಲೋ ಒಂದು ಕಡೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು 100% ಎಫರ್ಟ್ ಹಾಕಿದ್ದಾರೆ. ಹಾಗೆಯೇ ಜನಗಳನ್ನ ಎಂಟರ್ಟೈನ್ ಮಾಡೋದ್ರಲ್ಲೂ ಕೂಡ ಸೊ ಅವ್ರ ಎಫರ್ಟ್ನ ಹಾಕಿದ್ದಾರೆ. ಮತ್ತು ಅಲ್ಲಿ ಒಂದು ಜೆನ್ಯೂನು ಪರ್ಸನ್ನಾಗಿ ಇದ್ದಾರೆ ಅಂತ ಅನಿಸುತ್ತೆ ಬಿಗ್ ಬಾಸಲ್ಲಿ. ಸೊ ಜಗಳ ಅಂತ ಬಂದಾಗ ಜಗಳ ಆಡಿದ್ದಾರೆ. ಎಲ್ಲೋ ಒಂದು ಕಡೆ ತುಂಬ ತಡ್ಕೊಂಡಿರೋದು ಕೂಡ ತುಂಬ ಇದೆ. ಹಾಗಾಗಿ ಓವರಾಲ್ ಕನ್ಸಿಡರ್ ಮಾಡಿದಾಗ ಸೊ ಕಾರ್ತಿಕ್ ಅವರು ಟಾಪ್ 3 ಇರ್ತಾರೆ ಅಂತ ಅನಿಸುತ್ತೆ. ಬಟ್ ಇದೆಲ್ಲ ಪ್ರೆಸೆಂಟ್ ಅಷ್ಟೇ. ಅಕಸ್ಮಾತ್ ಇದೆಲ್ಲ ಚೇಂಜ್ ಆದ್ರೂ ಆಶ್ಚರ್ಯ ಪಡೋವಂಥದ್ದೇನಿಲ್ಲ. ಚೇಂಜ್ ಆಗೋಕ್ಕೆ ತುಂಬ ಟೈಮ್ ಕೂಡ ಇದೆ. ಅದ್ರ ಮಧ್ಯೆ ಏನಾರ ಒಂದು ಸಣ್ಣ ಎಡ್ವರ್ಟ್ ಮಾಡ್ಕೊತಂದ್ರು ಜನಗಳ ಮೈಂಡ್ ಚೇಂಜ್ ಆಗೋಗುತ್ತೆ. ಆವಾಗ ಈ ಪೊಸಿಷನ್ಗಳು ಚೇಂಜ್ ಆಗ್ಬೋದು, ಅಥವಾ ಬೇರೆಯವ್ರು ಕೂಡ ಈ ಪೊಸಿಷನ್ಗೆ ಎಂಟ್ರಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇದು ನನ್ನ ಟಾಪ್ 3 ಲಿಸ್ಟ್ ಅಷ್ಟೇ. ಸೊ ಇವತ್ತಿನ ಎಪಿಸೋಡ್ಗೆ ಬರೋದಾದರೆ, ಸ್ಟಾರ್ಟಿಂಗಿಂದ ನಮ್ರತ್ ಅವರು ಮಾತಾಡ್ತಾ ಇರ್ತಾರೆ ಕಿಚನಲ್ಲಿ ಕೂತ್ಕೊಂಡು. ಪ್ರತಾಪು ಏನೂ ಆಟ ಆಡಿಲ್ಲ ಅವನು. ಪ್ರತಾಪ್ ಸುಮ್ಮನೆ ಕೂತಿರ್ತಾನೆ ಅಲ್ಲಿ ಬೀನ್ ಬ್ಯಾಗ್ ಕೂರೋದು ಬಿಟ್ಟು ಇನ್ನೇನು ಕೆಲಸ ಮಾಡೋನು ಅವನಿಗೆ ಕಳಿಸ್ಬೇಕಾಯ್ತು. ಹೊರತೂರೋಗಿ ಏನಕ್ಕೆ ಹಾಕಿದ್ವಿ ನಾವು ಓಟು ಅಂತ. ಇದನ್ನು ಹಾಕೋಕ್ಕಿಂತ ಮುಂಚೆ ಮಾತಾಡಬೇಕಿತ್ತು. ಎಲ್ಲ ಹಾಕಿ ಎಲ್ಲ ಕಳಪೆ ಕೊಟ್ಟು ಕಳಿಸಾದ್ಮೇಲೆ ಇವಾಗ ಕೂತ್ಕೊಂಡು ಮಾತಾಡಿದ್ರೆ ಅವ್ನು ಕೆಟ್ಟವನಾಯ್ತಾರೆ, ಇವ್ರು ಕೆಟ್ಟವ್ರಾಯ್ತಾರ. ತಲೆ ಮೇಲೆ ಸ್ಮೂತ್ ರೋಡಲ್ಲಿ ಹೋಗ್ತಾ ಇರುವಾಗ ಅದೇನೋ ಹೇಳ್ತಾರಲ್ಲ, ದಿಬ್ಬದಲ್ಲಿ ಹೊಡ್ಕೊಂಡು ಹೋದ್ರಂತೆ ಗಾಡಿನ. ಹಂಗಾಗುತ್ತೆ ನಮ್ರತ ಅವ್ರ ಕಥೆ ಯಾವಾಗ್ಲೂ. ಆಮೇಲೆ ಲಾಸ್ಟಿಗೆ ಹೇಳೋದು ನಮ್ರತ ಅವರು, ಆ್ಯಕ್ಚುಲಿ ಅದು ನಾನಲ್ಲ, ಅದು ನಾನು ಅಲ್ದಿರೋ ಒಂದು ಕ್ಯಾರೆಕ್ಟ್ರು, ಅದು ಅವಾಗವಾಗ ಆಚೆ ಬರ್ತಾ ಇರುತ್ತೆ. ಎದುರುಗಡೆ ಇದ್ದಾಗ ಒಂಥರ ಹೇಳ್ತಾರೆ, ಇಲ್ಲ ಅವ್ನು ನಂಗೆ ಆಪರ್ಚುನಿಟಿ ಕೊಟ್ಟ, ನಂಗೆ ಇದು ಮಾಡಿದ್ದಾನೆ, ನಂಗೆ ಹೆಲ್ಪ್ ಮಾಡಿದ್ದಾನೆ ಅಂತ ಹೇಳೋದು. ಹಿಂದೆ ಬಂದ್ಬಿಟ್ಟು ಏನು ಮಾಡೋದು ಅವನು ಅಲ್ಲಿ ಕೂರೋದು ಬಿಟ್ರೆ ಅಂತಂದರೆ ಅವ್ನು ಕೆಟ್ಟದಾಗ ಕಾಣಲ್ಲ, ಇವರೇ ಕೆಟ್ಟದಾಗ ಕಾಣೋದು. ಸೊ ಆಮೇಲೆ ನೆಕ್ಸ್ಟ್ ಬರೋದಾದರೆ ತುಕಾಲಿ ಅವ್ರು ಕೂತ್ಕೊಂಡು ಹೇಳ್ತವ್ರೆ, ಪ್ರತಾಪ ಮಾತ್ರ ಭಾರಿ ಹುಡುಗ ಬಿಡೋಣ, ಒಳ್ಳೆ ಹುಡುಗ ಅಲ್ಲ, ಈ ಏಜಲ್ಲಿ ಡ್ರೋನ್ ಕಂಡುಹಿಡಿಯೋದು ಅಂದರೆ ಏನು ಸುಮ್ಮನೆ ಅಣ್ಣ, ಅಷ್ಟೊಂದೆಲ್ಲ ಇದು ಮಾಡ್ತವನೆ. ಹೊರತೋರವ್ರಿಗೆ ತಲೆ ಕೆಟ್ಟೋಯ್ತು. ಅಲ್ಲ ಅಣ್ಣ, ಒಂದೊಂದು ಸತಿ ಒಂದೊಂದು ಥರ ಹೇಳ್ತೀಯಲ್ಲ, ನಿಂಗೆ ತಲೆಗಿಲ್ಲ ಏಟು ಬಿದ್ದೈತ ಅಂತ. ಅಲ್ಲ ಅಂತ ಸ್ಟಾರ್ಟಿಂಗ್ 2 ವೀಕಲ್ಲಿ ಪ್ರತಾಪಂಗೆ ಹೈಪ್ ಸಿಗೋ ಕಾರಣನೇ ತುಕಾಲಿ ಅವರು ರೇಗಿಸಿ ಅವ್ನಿಗೆ ಹಿಂಸೆ ಕೊಟ್ಟು ಸೊ ಅವ್ರಿಗೆ ಸಿಂಪತಿ ಸಿಗೋ ಹಂಗೆ ಆಯಿತು. ಅವಾಗಲಿಂದ ಪ್ರತಾಪಂಗೆ ತುಂಬ ಸಪೋರ್ಟ್ ಸಿಕ್ತು. ಅಲ್ಲ ಅವ್ರ ಮನಸ್ಸೇ ಹಿಂಗೆ ಚೇಂಜ್ ಆಗಿದೆ ಪ್ರತಾಪನ ಮೇಲೆ. ಅವರೇ ಹೇಳ್ತವ್ರೆ ಅಂದರೆ ಇಲ್ಲಿ ಹೊರಗಡೆ ಜನಗಳ ಮನಸ್ಸು ಚೇಂಜ್ ಆಗೋದ್ರಲ್ಲಿ, ಅವ್ರು ಸಪೋರ್ಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಪಡಲೇಬೇಕಾಗಿಲ್ಲ. ಅಂತ ತುಕಾಲಿ ಅವರೇ ಹೇಳಿದ್ಮೇಲೆ ಇನ್ನೇನು ಗುರು. ವಿನಯ್ ಅವರು ಮತ್ತು ಕಾರ್ತಿಕ್ ಅವ್ರದ್ದು ಲೈಟಾಗಿ ಕಿರಿಕೋ,
ಚಿಕ್ಕ ಚಿಕ್ಕ ಕೈಗಳು ಜಗಳ ಆಡ್ಕೊತಾರೆ, ತಲೆ ಮೇಲೆ ಹೊಡೆದು ಕಳಿಸ್ಬಿಟ್ಟೆ ಬಿಡ್ಲಾ ಅಂತಾರಲ್ಲ ಚಿಕ್ಕಣ್ಣವರು. ಆ ಮಾತು ಯಾವಾಗಲೂ ನೆನಪಾಗ್ತಾ ಇರುತ್ತೆ ಗುರು. ಈ ವಿನಯ್ ಅವರು ಕಾರ್ತಿಕ್ ಅವರು ಜಗಳ ಆಡಿದಾಗ ನಂಗೆ ಮೈಂಡಲ್ಲಿ ಬರದೆ ಅದು. ಸೊ ಲವ್ ದೊಡ್ಡದಾಗಿ ಏನೋ ಒಂದು ಆಗೋದೈತೆ ಕಣ್ಲಾ, ಕರ್ಕೊಂಬಂಬಿಡ್ಲ ಹುಡುಗ್ರನ್ನೆಲ್ಲ ಅಂತ ಹೇಳಿರ್ತಾರೆ. ಆಮೇಲೆ ನೋಡಿದ್ರೆ ಏನೋ ಅಂದ್ಕೊಂಡು ಅಷ್ಟೇ ಹಂಗೆ ಅಂದ್ಕೊಂಡೆ ಸುಮ್ಮನೆ ಆಗ್ಬೇಕು. ಇನ್ನೇನು ಬಿಗ್ ಬಾಸ್ ಹೊಡೆದಾಡೋಕ್ಕಾಯ್ತದ? ನಾವು ಚಿಕ್ಕ ಚಿಕ್ಕ ಐಕ್ಳು ಬಿಡ್ಲ ಹಂಗೆ ಸಮಾಧಾನ ಮಾಡಿ ಕಳಿಸ್ತೆ, ಹಂಗೆ ಅವ್ರ ಪಾಡಿಗೆ ಅವ್ರವ್ರು ಇವ್ರ ಪಾಡಿಗೆ ಇವ್ರೋದ್ರು ಅಂತಾರಲ್ಲ. ಸೊ ಹಂಗಾಗುತ್ತೆ ಇವರು ವಿನಯ್ ಅವರು ಮತ್ತು ಈ ಕಾರ್ತಿಕ್ ಅವರ ಜಗಳ. ಸೊ ನೆಕ್ಸ್ಟ್ ಬಂದರೆ ನಮ್ರತ್ ಅವರು ಕಾರ್ತಿಕ್ ಅವರು ಡೇಟಿಂಗ್ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ, ಮೋಸ್ಟ್ಲಿ ನ್ಯೂ ಇಯರ್ಗೆ ಅಂತ ಅನಿಸುತ್ತೆ. ಅಲ್ಲ, ಇವ್ರದ್ದು ಯಾವ ಥರ ಸಂಬಂಧ ಅಂತಲೇ ಅರ್ಥ ಆಗ್ತಲ್ಲ ಗುರು. ಸ್ನೇಹಿತವ್ರಿದ್ದಾಗ ಈ ಮಿಸ್ ಯು ಸ್ನೇಹಿತವ್ರು ಹೋದ್ಮೇಲೆ ಆಯಿತಾ, ಮಿಸ್ ಯು ಸ್ನೇಹಿತ ಅಂದರು, ಇವ್ರ ಫೋಟೋ ಕಟ್ ಕಳಿಸಿದ್ರು, ಕಪ್ ಕಟ್ ಕಳಿಸಿದ್ರು. ಅದರಿಂದ ಹಿಂದಿನ ದಿನ ಬೇರೆ ಕೂತ್ಕೊಂಡು ಹೊರಗಡೆ ಬಂದಮೇಲೆ ಮದುವೆ ಆಗ್ಬಿಡ್ತೀಯಾ, ತಾಳಿ ಕಟ್ಬಿಡ್ತೀಯಾ ಅಂತೆಲ್ಲ ಹೇಳಿದ್ರು. ಇವಾಗ ನೋಡಿದ್ರೆ ಕಾರ್ತಿಕ್ ಅವ್ರಿಗೆ ನನಗೆ ಜಾಸ್ತಿ ಹಿಂಗೆ ಆಡ್ತಿದ್ರೆ ನಾನು ಮದುವೆ ಆಗ್ಬಿಡಿ ಅಂತೀನಿ, ಆಯ್ತೀರಾ ಅಂತೆಲ್ಲ ಹೇಳ್ತಾರೆ. ಅಲ್ಲ ತಮಾಷೆಗೆ ಹೇಳ್ತಾರೋ, ತಮಾಷೆಗೆ ಹೇಳೋದು ಬಿಡಿ, ಇನ್ನೇನು ಸೀರಿಯಸ್ಸಾಗೆಲ್ಲ ಏನು ಹೇಳಲ್ಲ. ಸೀರಿಯಸ್ಸಾಗಿ ಅಂತ ನಾನು ತಿಳ್ಕೊಳ್ಳೋದು ಇಲ್ಲ. ಆದರೂ ಈ ರೇಂಜಿಗೆ ತಮಾಷೆ ಮಾಡೋದ? ಹುಡುಗರ ಮನಸ್ಸು ಏನಾಗಬೇಡ. ಇದು ಯಾವ ಥರ ಕಾರ್ಡನ್ನ ಪ್ಲೇ ಮಾಡ್ತವ್ರು ಇಬ್ಬರು ಅಂತ ಗೊತ್ತಾಯ್ತಲ್ಲ. ಇವ್ರು ಯಾವ ಥರ ಕಾರ್ಡಾರು ಪ್ಲೇ ಮಾಡ್ಕೊಳ್ತಿರಲಿ, ಬಟ್ ಹೊರಗಡೆ ಮಾತ್ರ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಎಂತೂ ಹೇಳ್ಬೋದು ಆಯಿತಾ. ಅಕಸ್ಮಾತ್ ನನ್ನೊಬ್ಬಂಗೆ ಚೆನ್ನಾಗಿ ಕಾಣಿಸ್ತಲ್ವೋ ಅಥವಾ ಯಾರಿಗೂ ಚೆನ್ನಾಗಿ ಕಾಣಿಸ್ತಲ್ವೋ ಅದು ಗೊತ್ತಿಲ್ಲ. ಬಟ್ ನನಗಂತೂ ನಾಟ್ ಓಕೆ ಅಂತ ಅನ್ನಿಸ್ತದೆ. ಗೊತ್ತಿಲ್ಲ ಅವರವರ ಮೈಂಡಲ್ಲಿ ಏನಿದೆ, ಅಥವಾ ಈ ಥರ ಏನಾರು ಪ್ಲೇ ಮಾಡಿದ್ರೆ ಮುಂದಕ್ಕೆ ಹೋಗ್ಬೋದು ಅಂತ ಏನಾರು ಅಂದ್ಕೊಂಡವರು, ಅದು ಏನೇನು ಅಂದ್ಕೊತಾರೆ ಅವ್ರ ಮನಸ್ಸಲ್ಲಿ. ಅಪ್ಪ ನಮಗೆ ತಲೆ ಕೆಟ್ಟ ಚಿತ್ರಾನ್ನ ಆಗುತ್ತಪ್ಪ. ಆಮೇಲೆ ಹೊರ್ತೂರವರು ನೀತವ್ರನ್ನ ಕರ್ಕೊಂಡು ಸೌದತ್ತಿಗೆ ಹೋಗ್ಬೇಕಂತೆ. ಏನೇನು ಕನ್ಸಿಡ್ಕೊಂಡವ್ರು ನೋಡಿ ಹೊರ್ತೂರು ಸಂತೋಷ್ ಅವರು. ಅಯ್ಯೋ ಇದೊಂದು ಸತಿ ಏನಾರ ನೀತವ್ರು ನೋಡ್ಬಿಟ್ರೆ ನಾನು ಇನ್ನೂ ನೆನೆಸ್ಕೊತವ್ರಲ್ಲ, ಇಷ್ಟು ದಿನ ಆದರೂ ಬಂದು ಅಂದರೆ ತುಂಬ ಖುಷಿಯಾಗ್ಬಿಡ್ತಾರೆ. ಸೊ ಹೋಗ್ಲಿ, ಎಲ್ಲ ಕಡೆ ಹೋಗ್ಲಿ, ಎಲ್ಲ ಕಡೆ ಓಡಾಡಲಿ. ಹಾಗೇ ಹೊರ್ತೂರವ್ರ ಸಂತೋಷ್ ಅವ್ರಿಗೆ ಕ್ಲಾಸ್ ತೊಗೊತಾರೆ ಸುದೀಪ್ ಸರು ಒಂದು ಸ್ವಲ್ಪ. ಸೊ ಹೇಳಿದೆಲ್ಲ ತುಂಬ ಕರೆಕ್ಟ್ ಅಂತ ಅನ್ನಿಸ್ತು. ಎಲ್ಲ ಒಂದು ಕಡೆ ಒಳಗಿರೋರಿಗೆ ಕ್ಲಾರಿಟಿ ಕೊಡೋಕ್ಕಿಂತ ಏನು ಯೂಸ್ ಇಲ್ಲ, ಕ್ಲಾರಿಟಿ ಕೊಡೋದ್ರಿಂದನೂ ಯೂಸ್ ಇಲ್ಲ, ತೊಗೊಳೋದ್ರಿಂದನೂ ಯೂಸ್ ಇಲ್ಲ. ಬಟ್ ಒಂದೇನೆಂದರೆ ನೋಡೋ ಜನಗಳಿಗೆ ಒಂದು ಅವರ ಜೊತೆ ಸಂವಾದ ನಡೆಸ್ದಂಗಿರುತ್ತೆ. ಜನಗಳ ಒಂದು ಖುಷಿಗಾದ್ರೂ, ಅವರ ಒಂದು ಮನಸ್ಸಿಗೆ ಖುಷಿ ಕೊಡೋಕ್ಕಾದ್ರೂ ಕೆಲವೊಂದು ಕ್ಲಾರಿಟಿಗಳನ್ನ ಕೊಡಬೇಕಾಗತ್ತೆ. ಸೊ ಕೊಡಲಿ, ನೆಕ್ಸ್ಟ್ ಅದನ್ನು ಚೇಂಜ್ ಮಾಡ್ಕೊತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಹೊರ್ತೂರವ್ರಿಗೂ ತುಂಬ ಇದೆ, ನಾನು ಟಾಪು 3 ಬರಬೇಕು ಅಂತ. ಹೋಪ್ ಅವರು ಗೇರ್ನ ಚೇಂಜ್ ಮಾಡಿದ್ರೆ, ಆಟನ ಬದಲಾಯಿಸಿದ್ರೆ ಆ ಚಾನ್ಸಸ್ ಇದೆ. ಸೊ ಅವ್ರಿಗೂ ಇದೆ, ಹೊರ್ತೂರವ್ರಿಗಿದೆ, ವಿನಯ್ ಅವ್ರಿಗಿದೆ, ತನೀಷಾ ಅವ್ರಿಗಿದೆ, ಬೆಂಕಿ. ಸೊ ಇವ್ರು 3 ಜನಕ್ಕೂ ಕೂಡ ಚಾನ್ಸಸ್ ಇದೆ. ಅಟ್ಲೀಸ್ಟ್ ವಿನ್ ಆಗೋಕ್ಕಾಗಲಿಲ್ಲ ಅಂದರೂ ಟಾಪ್ 3 ಈ 3 ಜನನೂ ಬರ್ಬೋದು ಆಯಿತಾ. ಆ ಒಂದು ಪೊಸಿಷನ್ನ ಲಾಕ್ ಮಾಡ್ಕೊಳ್ಳೋಕ್ಕಂತೂ ಇನ್ನೂ ತುಂಬ ಆಪರ್ಚುನಿಟಿ ಇದೆ. ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಲಾಕ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗಿಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.